ಹಾಯ್ ಹಲೋ ನಮಸ್ತೆ. ನಾನಿಂದು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತಂದಿದ್ದೇನೆ. ಹಳೆಯ 2 ವಿಡಿಯೋಗಳ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ 1ನೇ ಪ್ರಶ್ನೆ ನೋಡಿ. 18 ಮತ್ತು 45ರ ಮ ಸ ಅ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 18 ಮತ್ತು 45ರ ಒಂದು ಮಾಸ ಅ ಎಷ್ಟು ಅಂತ ಹೇಳ್ತಿದ್ದಾರೆ. ಮಾಸ ಅಂದ್ರೇನು, ಎಚ್ ಸಿ ಎಫ್ ಕೇಳ್ತಾ ಇದ್ದಾರೆ ನಿಮಗೆ ಅವರು. ಎಚ್ ಸಿ ಎಫ್ ಇವಾಗ ನೋಡಿ, ನಾನು ಇಲ್ಲಿ ನಿಮಗೆ ಬಿಡಿಸ್ತಾ ಹೋಗ್ತೀನಿ. 18 ನಾವು ಅಪವರ್ತನ ಮಾಡಿದಾಗ ಏನು ಬರುತ್ತೆ? 2 9 3 3 3 1 ಎಸ್. ನೆಕ್ಸ್ಟ್ 45ನ್ನು ನಾವು ಅಪವರ್ತನ ಮಾಡಿದಾಗ ನೋಡಿ ಯಾವ ಮಗ್ಗಿಯಲ್ಲಿ ಬರುತ್ತೆ? ಇದು 45 5ರ ಮಗ್ಗಿಯಲ್ಲಿ ಬರುತ್ತೆ. ಆದರೆ 5 ಮತ್ತು 4 ಕೂಡಿದಾಗ 9 3ರ ಒಂದು ಮಗ್ಗಿಯಲ್ಲಿ ಬರುತ್ತೆ. ಹಾಗಾದರೆ 3ರಿಂದ ಭಾಗಾಕಾರ ಆಗುತ್ತೆ. ನೋಡಿ 3 1 3, ಇದರಲ್ಲಿ 1 ಉಳಿತು. ಈ ಕಡೆ ತೊಗೊಂಡಿದಾಗ 15 ಆಗ್ತು. 3 5 15 ಮತ್ತು 3 5 5 1. ಓಕೆನಾ? ಫಸ್ಟ್ ಆಫ್ ಆಲ್ ನಮಗೆ ನೋಡಿ 18ರ ಒಂದು ಅಪವರ್ತನ ನೋಡಿದಾಗ 2 ಇಂಟು 3 ಇಂಟು 3. ಅದೇ ರೀತಿಯಾಗಿ 45ರ ಒಂದು ಅಪವರ್ತನ ನೋಡಿದಾಗ ನಮಗೆ 3 ಇಂಟು 3 ಇಂಟು 5. ಓಕೆ, ಇದರಲ್ಲಿ 18ರ ಅಪವರ್ತನಗಳು ಮತ್ತು 45ರ ಅಪವರ್ತನಗಳು ಅಲ್ಲಿ ಸಾಮಾನ್ಯವಾಗಿರುವಂಥ ನಂಬರ್ ಯಾವುದು ನೋಡಿ? 2. ಈ ಕಡೆ ದಿನ 2 ಇಲ್ಲಾಂದರೆ ಇದು ಬರೋದಿಲ್ಲ. ನೆಕ್ಸ್ಟ್ ನೋಡಿರಿ, ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ, ಒಂದು ಪೇರ್ ಇದೆ ಇದು. ಓಕೆ, ಹಾಗಾದರೆ ನಮಗೇನು ಕೇಳಿದ್ರೆ ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 3. ಓಕೆ, ಮತ್ತು ಇಲ್ಲಿ ನೋಡಿಕ ಇಲ್ಲೊಂದು ಪೇರ್ ಇದೆ ಇಂಟು 3. ಹಾಗಾದರೆ ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಎಷ್ಟಾಯಿತು? 3 3 9. ಇದರಲ್ಲಿ ಆಪ್ಷನ್ ನಂಬರ್ 2. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆ 8 ಮತ್ತು 12ರ ಲಸ 24 ಆಗಿದೆ. ಹಾಗಾದರೆ ಆದರೆ ಅವುಗಳ ಮಾಸ ಎಷ್ಟು ಅಂತ ಕೂಡ ಕೇಳಿದ್ದಾರೆ. ಓಕೆ, ಇವಾಗ ನೋಡಿ ಇಲ್ಲಿ ನಿಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ ನಿಮಗೆ. ಯಾವ ಫಾರ್ಮುಲಪ್ಪ ಅಂದರೆ, ನಾನು ಡೈರೆಕ್ಟ್ ಬರೀತೀನಿ ನೋಡಿ. ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಕರೆಕ್ಟಾ? ಇವಾಗ ನೋಡಿ 8 ಮತ್ತು 12ರ ಲಸ 24. ಲಸ ಅಂದರೆ ಎಲ್ ಸಿ ಎಮ್ 24 ಕೊಟ್ಟಿದ್ದಾರೆ. ಎದರ ಲಸ ಇದು? 8 ಮತ್ತು 12. 8 ಮತ್ತು 12ರ ಲಸ 24. ಹಾಗಾದರೆ ನಿಮಗೆ ಎಚ್ ಸಿ ಎಫ್ ಕೇಳ್ತಿದ್ದಾರೆ. ಎಸ್ ಸಿ ಎಫ್ ಈಸ್ ಈಕ್ವಲ್ ಟು 8 ಇಂಟು 12. ಇದು 24 ಗುಣಾಕಾರ ರೂಪದಲ್ಲಿದ್ದಾಗ ಇದನ್ನು ನಾವು ಈ ಕಡೆ ಶಿಫ್ಟ್ ಮಾಡಬೇಕಾದ್ರೆ ಅದು ಏನಾಗುತ್ತೆ? ಅದು ಡಿವೈಡ್ ಆಗುತ್ತೆ. ಎಚ್ ಸಿ ಎಫ್ ಈಸ್ ಈಕ್ವಲ್ ಟು 12 1 12 12 2 24. ಓಕೆ, ನೆಕ್ಸ್ಟ್ 2 1 2 4. ಎಷ್ಟು ಬಂತು? 4 ಇಂಟು 1 ಅಂದರೆ 4. ಹಾಗಾದರೆ ನಿಮಗೆ ಆನ್ಸರ್ ಎಷ್ಟು ಬಂತು? ಇಲ್ಲಿ ಎಚ್ ಸಿ ಎಫ್ ಎಷ್ಟು ಬಂತು? 4. ನಿಮ್ಮ ಉತ್ತರ 4. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನು ಕೇಳಿದರೆ ಇಲ್ಲಿ 72 ಮತ್ತು 120ರ ಮಾಸ 24 ಆಗಿದೆ. ಇದೇ ಸೇಮ್ ಫಾರ್ಮುಲಾ ನಮಗೆ ಎರಡನೇ ಒಂದು ಸಮಸ್ಯೆಯಲ್ಲಿ ನಮಗೆ ಲಸ ಕೊಟ್ಟಿದ್ದರು. ಆದರೆ ಈ ಒಂದು ಪ್ರಾಬ್ಲಮಲ್ಲಿ ಮಾಸ ಕೊಟ್ಟಿದ್ದಾರೆ. ಲಸ ಫೈಂಡ್ ಮಾಡಬೇಕಾಗಿದೆ. ಓಕೆನಾ? ಇವಾಗ ನೋಡಿಲಿ ಏನು ಕೊಟ್ಟಿದ್ದಾರೆ? ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಕರೆಕ್ಟಾ?
ನಮಗೇನು ಕೊಟ್ಟಿದ್ದಾರೆ, ಸ ಕೊಟ್ಟಿದ್ದಾರೆ. ಸ ಅಂದರೆ SCF ಎಷ್ಟು ಕೊಟ್ಟಿದ್ದಾರೆ, 24. ಓಕೆ. LCM ಈಸ್ ಈಕ್ವಲ್ ಟು, ಈ HCF ಬರಬೇಕಾದ್ರೆ ಯಾವ ನಂಬರಿಂದ ಬಂದಿದೆ, 120 ಮತ್ತು 72, ಅಂದರೆ 72 ಇಂಟು 120. ಇವಾಗ ನೋಡಿರಿ, LCM ಈಸ್ ಈಕ್ವಲ್ ಟು 72 ಇಂಟು 120. ಇದು ಈ ಕಡೆ ಶಿಫ್ಟ್ ಆದಾಗ ಡಿವೈಡ್ ಆಗುತ್ತೆ. ಓಕೆ. 12 ಹತ್ತಲೆ 12 ಎರಡಲೆ, ಕರೆಕ್ಟಾ? 2 1 2 3 2 6 ಆ್ಯಂಡ್ LCM ಈಸ್ ಈಕ್ವಲ್ ಟು 36 ಇಂಟು 10. ಹಾಗಾದರೆ LCM ಈಸ್ ಈಕ್ವಲ್ ಟು 36 ಹತ್ತಲೆ 360. ಇದು ನಿಮ್ಮ ಉತ್ತರ. 360 ನಿಮ್ಮ ಉತ್ತರ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿ, ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಸ ಇಂಟು ಸ ಇದಕ್ಕೆ ಸಮನಾಗಿದ್ದು ಅಂತ ಕೇಳ್ತಾ ಇದ್ದಾರೆ. ಸಮನಾಗಿದ್ದು ಅಂದಾಗ ಇವು ನೋಡ್ರಿಕ, ಎರಡು ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ, ಓಕೆ, ನಿಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ, HCF ಮತ್ತು LCM ನೋಡಿರಿ. ಸ ಮತ್ತು ಸ HCF ಮತ್ತು LCM ಎದಕ್ಕೆ ಸಮವಾಗಿದೆ? ಅದು ಎ ಇಂಟು ಬಿಗೆ ಸಮವಾಗಿದೆ. ಎಲ್ಲಿದೆ? ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 3 ಕರೆಕ್ಟ್. ಓಕೆ. ಆಪ್ಷನ್ ನಂಬರ್ 3 ನಿಮ್ಮ ಉತ್ತರ. ನೆಕ್ಸ್ಟ್, ಓಕೆ, ನಿಮ್ಮ ಆಪ್ಷನ್ ನಂಬರ್ 3 ಕರೆಕ್ಟಾಗಿ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ, ಎ ಮತ್ತು ಬಿ ಎರಡು ಸಂಖ್ಯೆಗಳ ಸ ಮತ್ತು ಸ ಕ್ರಮವಾಗಿ H ಆ್ಯಂಡ್ L ಆದಾಗ, ಓಕೆ, ಎರಡು ಸಂಖ್ಯೆ ಇದ್ದಾವಂತ, ಎರಡು ಸಂಖ್ಯೆ ಸ ಮತ್ತು ಸ ಕ್ರಮವಾಗಿ ಏನು H ಮತ್ತು L ಆದಾಗ ಇವುಗಳಲ್ಲಿ ಸರಿಯಾಗಿದ್ದು ಯಾವುದು? ಇದೇ ಫಾರ್ಮುಲಾ ಸೇಮ್. HCF ಇಂಟು LCM ಈಸ್ ಈಕ್ವಲ್ ಟು ಎ ಇಂಟು ಬಿ. ಇದೇ ನೋಡಿ, ಅದನ್ನು ಚೆಕ್ ಮಾಡಿಲಿ, ಎಲ್ಲಿದೆ? ಇಲ್ಲಿ ನೋಡಿ, ಬಿ ನಿಮ್ಮ ಉತ್ತರ. HCF ಆ್ಯಂಡ್ LCM ಈಸ್ ಈಕ್ವಲ್ ಟು ಎ ಇಂಟು ಬಿ. ರೈಟ್. ನೆಕ್ಸ್ಟ್, ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಸಾವು, ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಯಾವಾಗಲೂ ಏನಾಗಿರ್ತಾವೆ? ಅವಿಭಾಜ್ಯ ಸಂಖ್ಯೆಯಾಗಿರ್ತವೆ. 18 ಮತ್ತು 45 ಸ 18 ಮತ್ತು 45 ಸ ಎಷ್ಟಿದೆ? 18 ಮತ್ತು 45 ಸ 2 9 3 3 3 1 3 1 3 15 3 5 3 ಸಾರಿ 45ಕ್ಕೆ ನಾವು 3 1 3 5 15 3 5 5 1. ಇವಾಗ ನೋಡಿ, 18 ಈಸ್ ಈಕ್ವಲ್ ಟು ಏನಿದೆ? 2 ಇಂಟು 3 ಇಂಟು 3 ಅಪವರ್ತನ. ಅದೇ ರೀತಿಯಾಗಿ 45 ನೋಡಿ, ಏನಿದೆ ಅಪವರ್ತನಗಳು? 3 ಇಂಟು 5. ಓಕೆ. ನಿಮಗೇನು ಕೇಳಿದ್ದಾರೆ ಇಲ್ಲಿ? ಸ ಅಂತ ಕೇಳ್ತಾ ಇದ್ದಾರೆ, ಅಂದರೆ LCM ಕೇಳ್ತಾ ಇದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇಲ್ಲಿ ಒಂದು ಪೇರಿದೆ, ಇಲ್ಲಿ ಒಂದು ಪೇರಿದೆ. ಒಂದು ಪೇರಿನಲ್ಲಿ ಒಂದು ನಂಬರ್ ತೆಗೆದುಕೊಳ್ಳಿ. ಓಕೆ, ನೋಡಿ,
ಒಂದು ಪೇರಿನಲ್ಲಿ ಒಂದು ನಂಬರ್, 2 ಕೂಡಿ 1, ಇಲ್ಲಿ ಕೂಡ 2 ಕೂಡಿ 1. ಈಗ ಫುಲ್ ಒಂದು ಇದು ಒಂದು ಪೇರ್ ಆಯಿತು, ಇದು ಒಂದು ಪೇರ್ ಆಯಿತು. ಉಳಿತು ಯಾವುದೀಗ 2 ಮತ್ತು 5 ಉಳಿತು. ಈಗ 2 ಮತ್ತು 5 ಬರ್ಕೊಳ್ಳಿ. ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ 3 3 9, 9 2 18. ಓಕೆನಾ? 18 18 5 ಎಷ್ಟಾಗುತ್ತೆ? 18 5 18 5 90. ನೆಕ್ಸ್ಟ್ ಓಕೆ. ನೆಕ್ಸ್ಟ್ ಪ್ರಶ್ನೆ, ಇದು ಮೊನ್ನೆ ಪ್ರಶ್ನೆ ಕೇಳಿದ್ದೆ. 7 ಇಂಟು 11 ಇಂಟು 13, ಇದು ಯಾವಾಗಲೂ ಇದು 7 ಇಂಟು 11 ಇಂಟು 13 ಪ್ಲಸ್ 13. 13 ಕಾಮನ್ ತೆಗೆದುಕೊಳ್ಳಿ. 7 ಇಂಟು 11 ಪ್ಲಸ್ 1 ಈಸ್ ಈಕ್ವಲ್ ಟು 13 ಇಂಟು 77 ಪ್ಲಸ್ 1 78. ಓಕೆ, ಇದು ಒಂದು ಏನದ? ಸಂಯುಕ್ತ ಸಂಖ್ಯೆ. ಇದು ಒಂದು ಸಂಯುಕ್ತ ಸಂಖ್ಯೆ. ಎರಡು ಪರಸ್ಪರ ಅವಿಭಾಜ್ಯಗಳ ಸಂಖ್ಯೆಗಳ ಮಸ ಯಾವಾಗಲೂ ಏನಾಗಿರ್ತದೆ? 1 ಆಗಿರ್ತದೆ. ಏನೇನಾಗಿರ್ತದೆ? ಯಾವಾಗಲೂ 1. ನೆಕ್ಸ್ಟ್, 2 ಗುಣಲಬ್ಧವು 300. 2 ಸಂಖ್ಯೆ ಗುಣಲಬ್ಧವು 300. ಅವುಗಳ ಮಸ 10 ಆದರೆ ಲಸ ಎಷ್ಟು ಅಂತ ಕೇಳ್ತಾರೆ. ಲಸ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನಿಮಗೆ. ಇಲ್ಲಿ ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ ಎ ಇಂಟು ಬಿ ಎಷ್ಟು ಕೊಟ್ಟಿದ್ದಾರೆ? 300 ಕೊಟ್ಟಿದ್ದಾರೆ. ಎಚ್ ಸಿ ಎಫ್ ಎಷ್ಟು ಕೊಟ್ಟಿದ್ದಾರೆ? 10. ಎಲ್ ಸಿ ಎಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದರೆ ಇಲ್ಲಿ ನೋಡ್ರಿ, ಏನಪ್ಪ ಅಂದರೆ ಇಲ್ಲಿ ಸೇಮ್ ಫಾರ್ಮುಲಾ ಅದೇ. ಇಲ್ಲಿ ನೋಡಿ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ನಿಮಗೆ ಎರಡು ಸಂಖ್ಯೆ ಗುಣಲಬ್ಧ ಎಷ್ಟು ಕೊಟ್ಟಿದ್ದು? 300. ಎಚ್ ಸಿ ಎಫ್ ಎಷ್ಟು ಕೊಟ್ಟಿದ್ದಾರೆ? 10. ನಿಮಗೆ ಎಲ್ ಸಿ ಎಮ್ ಫೈನ್ ಮಾಡಿದ್ದಾರೆ. ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 300 ಭಾಗಿಲೆ 10. ಎಲ್ ಸಿ ಎಮ್ ಓಕೆ, ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 0 0 ಕ್ಯಾನ್ಸಲ್. ಎಷ್ಟು ಉಳಿತು? ಆನ್ಸರು 30. ಎಷ್ಟು ಉಳಿತು? ಆನ್ಸರ್ 30. ಇದರಲ್ಲಿ ಎಲ್ಲಿದೆ ಆನ್ಸರ್? 30 ಇಲ್ಲಿ ನೋಡಿ, 30. ಆಪ್ಷನ್ ನಂಬರ್ ಡಿ. ಅದೇ ರೀತಿಯಾಗಿ ಯುಕ್ಲಿಡ್ನ ಭಾಗಾಕಾರ ಪ್ರಮೇಯ ಅನ್ವಯಿಸಿ 72 ಮತ್ತು 28 ಈ ರೀತಿ ವ್ಯಕ್ತಪಡಿಸಲಾಗುವುದು. ಆಲ್ರೆಡಿ ನಮ್ಗೆ ಗೊತ್ತಿದೆ ಏನಂತ. ನಿಮಗೆ ಓಲ್ಡ್ ಮೆಥಡ್ ಗೊತ್ತಿದೆ. ಓಕೆ, 72 ಮತ್ತು 28 ಯಾವ ಚಿಕ್ಕ ಸಂಖ್ಯೆ ಇದೆ ಆ ದೊಡ್ಡ ಸಂಖ್ಯೆಯನ್ನು ಭಾಗಾಕಾರ ಮಾಡಿದಾಗ ನೋಡಿ, 28 2 16 1 56. 12 6 ಎಷ್ಟು? 6. ಇದರಲ್ಲಿ ಎಷ್ಟು? 6 6ರಲ್ಲಿ 5 ಎಷ್ಟು? 1. ಹೆಂಗೆ ಬರಿತೀವಿ ನಾವು ಈಗ? 72 ಬರಿ ಅಂದರೆ 28 2 ಪ್ಲಸ್ ಎಷ್ಟಿದೆ ಇಲ್ಲಿ? 16 ಇದೆ ನೋಡಿ. ಎಲ್ಲಿದೆ? 28 × 2 + 16. ಆಪ್ಷನ್ ನಂಬರ್ ಡಿ. ಮತ್ತು ನೋಡಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ
ಎ ಮತ್ತು ಬಿ ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಕ್ರಮವಾಗಿ ಎಚ್ ಮತ್ತು ಎಲ್ಗಳಾದಾಗ ಇವುಗಳಲ್ಲಿ ಸಂಬಂಧ ಎಚ್ ಇಂಟು ಎಲ್ ಎ ಇಂಟು ಪಿ ಇದೇ ನಿಮ್ಮ ಸಂಬಂಧ ಎಲ್ಲದ ಇಲ್ಲಿ ನೋಡಿ. ಈ ಸಂಬಂಧ ಮೇಲೆ ಕ್ವಶನ್ ಭಾಳಷ್ಟು ಕೇಳ್ತಾನೆ. ಈಗ ನೋಡ್ರಿ, ಇವಾಗ ನೋಡಿ ನಮಗೆ ಏನು ಗೊತ್ತಿದೆ ಈಗ, ಎಚ್ ಸಿ ಎಫ್, ಎಚ್ ಅಂದರೆ ಎಚ್ ಸಿ ಎಫ್ ಇಂಟು ಎಲ್ ಅಂದರೆ ಎಲ್ ಸಿ ಎಮ್, ಎ ಇಂಟು ಬಿ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎ ಇಂಟು ಬಿ ಈಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಆದಾಗ ಎಲ್ ಎಷ್ಟು ಅಂತ ಕೇಳ್ತಾನೆ. ಎಲ್ ಇಲ್ಲೇ ಇಟ್ಬಿಟ್ಟು ಎ ಇಂಟು ಬಿ ಬರೀ, ಇದು ಎಚ್ ಇದೆಯಲ್ಲ ಈ ಕಡೆ ತೊಗೊಂಬೇಡ, ಈ ಸೈಡ್ ತೊಗೊಂಬ, ಏನಾಗುತ್ತೆ ಡಿವೈಡ್ ಆಗುತ್ತೆ. ಎಲ್ ವ್ಯಾಲ್ಯೂ ಎಷ್ಟಾಗಿದೆ ನೋಡ್ರಿ, ಎ ಇಂಟು ಬಿ ಡಿವೈಡ್ ಬೈ ಎಚ್ ಇಲ್ಲಿದೆ. ಓಕೆ, ಐ ಹೋಪ್ ನಿಮ್ಗೆ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅಂದ್ಕೊಂಡಿನಿ. ಓಕೆ, ಹೀಗೆ ಮುಂದಿನ ಒಂದು 1 ಮಾರ್ಕ್ಸ್ ಈ ಪೇಪರ್ 2ರಲ್ಲಿ ಏನಿದೆ 68, ಅದರಲ್ಲಿ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ಗಳು ಬರ್ತವೆ. ಕೆಲವೊಂದು ಪ್ರಶ್ನೆಗಳಿವೆ, ಅಲ್ಲಿ ಬಿಡ್ತಾ ಹೋಗೋಣ. 2 ಅಂಕಗಳು 3 ಅಂಕ ಪ್ರಶ್ನೆಗಳು ಕೂಡ ಇವೆ. ಓಕೆ, ಐ ಹೋಪ್ ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟಾದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.